ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ, ಮಕ್ಕಳಂತೂ ಸ್ಕೂಲ್ಗೆ ಕಳಿಸ್ದೆ, ಇಬ್ಬರು ಹೋದರು ಹಾಸ್ಟೆಲ್ಗೆ. ಇವಾಗ ಮನಸ್ಸು ಬರವಲ್ತ್ರಿ, ಒಟ್ಟ ಮನಸ್ಸು ಬರವಲ್ತು. ಜೀವ ಭಾಳ ಅಂದ್ರೆ ಭಾಳ ಹಳಹಳಾಕತ್ಬಿಟ್ಟದ. ಹೆಂಗೆ ಮಾಡಬೇಕು? ಒಂದು ತಿಂಗಳಿದ್ರಿ, ಒಂದು ತಿಂಗಳು ಪೂರ್ತಿ ಇದ್ರಿ ನಮ್ಮ ಹತ್ರ. ಯಾವಾಗಲೂ ಬೈತಾ ಇದ್ದೆ ನಾನು, ಏನು ಸಾಕತ್ಲೇಪ್ಪ ನೀವು, ಎಷ್ಟು ಜೀವ ತಿತ್ತಿರ್ಲಿ, ಯಾವಾಗಾರ ಸಾಲ ಚಲೋ ಆಗತ್ತಾರ ನೋಡು ಅಂತಿದ್ದೆ. ಈಗ ಮಕ್ಕಳು ಹೋಗ್ಯಾರ, ಜೀವ ಒಟ್ಟೆ ತಡ್ಕೊಳವಂತ. ಜೀವ ಭಾಳ ಆಗತ್ತದ್ರಿ. ಮಕ್ಕಳು ಬಿಟ್ಟಿರೋಕ್ಕಾಗಲ್ಲಪ್ಪ ಅನ್ನೋ ಥರ ಆಗಕತ್ಬಿಟ್ಟೈತಿ. ಹಿಂಗೆ ನೋಡ್ರಿ ಅದು ಜೀವ. ಅದಕ್ಕೆ ಏನು ಮಾಡಬೇಕು, ಯಾವ್ದ್ರಾಗಾದ್ರೂ ಟೈಮ್ ಪಾಸ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ನೋಡಿರಿ, ಕಾಯಕವೇ ಕೈಲಾಸ. ಡ್ರೆಸ್ ಹಾಕ್ಯಾರ, ಬ್ಲೌಸ್ಗಳು ಸ್ಟಿಚಿಂಗ್ ಮಾಡವದಾವು, ಡ್ರೆಸ್ ಅದಾವು. ಮುಂದೆ ರೌಂಡ್ ಕಾಲರ್ ಇಟ್ಬಿಟ್ಟು ರೌಂಡ್ ಕೊಳ್ಳು, ಈ ಥರ ತೋಳು, ಫುಲ್ ತೋಳು, ಲೈನಿಂಗ್ ಹಾಕಿದ್ದದು. ಒಳಗೆ ಲೈನಿಂಗ್ ಹಾಕಿಬಿಟ್ಟು ಹೊಲಿಯುವಂಥ ಡ್ರೆಸ್, ಎರಡು ಡ್ರೆಸ್ ಸ್ಟಿಚ್ ಮಾಡಿದೆ. ಆಮೇಲೆ 4 ಬ್ಲೌಸ್, ನಿನ್ನೆ 4 ಬ್ಲೌಸ್ ಹೊಲಿದೆ. ಮೊನ್ನೆ ಅಂತೂ ಸಿಕ್ಕಾಪಟ್ಟೆ ತಲೆನೋವು ಎದ್ದು ಜ್ವರ ಬಂದು ಫುಲ್ಲು ಮನ್ಕೊಂಡ್ಬಿಟ್ಟೆ. ಯಾಕೆ ಬೇಕು ಈ ಜೀವನ ಅನ್ನೋ ಥರ ಆಗಿಬಿಟ್ಟಿತ್ತು ನನ್ನ ಹಣೆ ಬರ. ಆ ಥರ ಆಗಿಬಿಟ್ಟಿತ್ತು. ತಲೆನೋವು ಬಂತು ಅಂದ್ರೆ ನನಗೆ ಹಿಂಗಾರಿ ಕಣ್ಣು ಎದುರಿದ್ದದ್ದು ಕಾಣಂಗಿಲ್ಲ. ಮನುಷ್ಯಳು ನಾನು ಭೂಮಿ ಮ್ಯಾಗ ಅದೀನಿ ಅನ್ನೋದೇ ನಾನು ಗೊತ್ತಾಗಂಗಿಲ್ಲ. ಆ ಥರ ತಲೆ ಎದ್ದು ಬಿಡ್ತೈತಿ ನನಗೆ. ಈ ಥರ ಆಯಿತು. ನಾನು ನನ್ನ ಕೆಲಸದೊಳಗೆ ತೊಡಗಿಸ್ಕೋಬೇಕು. ನನ್ನ ಸುಮ್ಮನೆ ಯಾವುದಕ್ಕೂ ತಲೆ ಕೊಡಬಾರ್ದು, ಟೆನ್ಷನ್ ಯೋಚನೆ ಅಂತ ಹೇಳಿಬಿಟ್ಟು ಸ್ಟಿಚಿಂಗ್ ಮತ್ತೆ ಹೊಳೆ ಸ್ಟಾರ್ಟ್ ಮಾಡಿ. ನಾನು ಬಿಟ್ಟಿದ್ದೆ ಸ್ವಲ್ಪ ದಿನ, ಸ್ಟಿಚಿಂಗ್ ಮಾಡೋದೇ ಬಿಟ್ಟಿದ್ದೆ ನಾನು. ಮತ್ತು ಇವಾಗ ಏನೈತಿ, ಬೇಡ ಸುಮ್ಮನೆ ಕುಂತ್ರೂ ಇದು ಅಲ್ಲ. ಈ ಥರ ನಾವು ಏನಾದರೂ ಒಂದು ಮಾಡ್ತಾ ಇರಬೇಕು ಅಂದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ ಮನುಷ್ಯ. ಆ್ಯಕ್ಟಿವಿಟಿ ಹೊಳ್ಳಿ ತೊಡಗ್ಕೋಬೇಕು ಅಂತ ಹೇಳಿಬಿಟ್ಟು ಮತ್ತೆ ಹೊಳ್ಳಿ ಟೇಲರಿಂಗ್ ಸ್ಟಾರ್ಟ್ ಮಾಡಿದೆ. ಯಾವಾಗ ನಾನು ಟೈಲರಿಂಗ್ ಸ್ಟಾರ್ಟ್ ಮಾಡೀನಿ ಜನಗಳು ಮತ್ತೆ ಬಟ್ಟೆ ತೊಗೊಂಡು ಸಿಕ್ಕಾಪಟ್ಟೆ ಬರಕತ್ಬಿಟ್ಟು, ಬಟ್ಟೆ ತುಂಬ ಬರೋದೇ ಹಾಕಕತ್ತಾರ. ಚಂದ ಹೊಲಿತಿದ್ದೇವ ಅಂತ ಈಕೆ ಅನ್ನಕತ್ತಾರ. ಹೀಗಾಗಿ ಹೊಲಿಯಾಕತ್ತೀನಿ ನೋಡ್ರಿ. ಅರ್ಜೆಂಟ್ ಇದ್ದು ಯಾವ ಹಿಡಿಯಲ್ಲ, ಮೈ ಮೇಲೆ ಹಾಕ್ಕೊಂಡು ಯಾವುದು ಮಾಡೋಕ್ಕೆ ಹೋಗಲ್ಲ. ನನಗೆ ಎಷ್ಟು ಆಗುತ್ತೆ ಅಷ್ಟರ ಮಟ್ಟಿಗೆ ಹೊಲಿತಾ ಇದ್ದೀನಿ ನೋಡ್ರಿ. ಏನಿಲ್ಲ ದಿನಕ್ಕೆ 2 ಬ್ಲೌಸ್, ಭಾಳ ಅಂದ್ರೆ ಹಬ್ಬ ಅಂದ್ರೆ 3 ಬ್ಲೌಸ್ ಇಷ್ಟೇ. ಜಾಸ್ತಿ ಹೊಲಿಯೋಕೆ ಹೋಗಲ್ಲ, ನಾನು ಹೈರಾಣನ ಆಗಂಗಿಲ್ಲ. ಅವಾಗ ನಂಗೆ ಮಾಡೋದನ್ನ ಆಗಂಗಿಲ್ಲ, ದಪ್ಪ ಕುಂತೀವಿ. ಈಗ ಅವಾಗ ತೆಳ್ಳಗಿದ್ವಿ, ಚಕ ಅನ್ನಂಗೆಲ್ಲ ಮಾಡ್ತಿದ್ವಿ. ಇವಾಗ ದಪ್ಪಾಗಿವಿ, ಬಾಡಿ ವರ್ಕ್ ಆಗ್ತಿಲ್ಲ ಕೆಲಸ ಮಾಡೋದಕ್ಕೆ. ಹೀಗಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ, ಫುಲ್ ಎಣ್ಣೆ ಹಾಕ್ಕೊಂಡ್ಬಿಟ್ಟಿನಿ. ಕೂದಲೇ ಭಾಳ ಉದ್ರಾಕತ್ತವ ಸ್ನೇಹಿತರೆ. ನೋಡ್ರಿ, ತಲೆ ಎಲ್ಲ ಬೆಳ್ಳ ಕಾಣಕತ್ತೈತಿ. ತಲೆ ಭಾಳ ಕೂದಲು ಉಚ್ಚೋದ್ರಿಂದ ಏನು ಮಾಡಿ, ಕೊಬ್ಬರಿ ಎಣ್ಣೆ ಒಳಗೆ ಮೆಂತೆಕಾಳು ಓಡೋ ಜಜ್ಜಿ ಮೆಂತೆಕಾಳು ಹಾಕಿನಿ. ಆಮೇಲೆ ಕರಿಬೇವು, ದಾಸವಾಳ ಎಲೆ ಇಷ್ಟು ಕತ ಕುದಿಸ್ಬಿಟ್ಟು ಎಣ್ಣೆ ಸಪ್ರೇಟ್ ಮಾಡಿ ತೆಗೆದಿಟ್ಟಿನಿ. ಸ್ವಲ್ಪ ಅದನ್ನೇ ತಲೆಗೆಲ್ಲ ಉಣಿಸ್ಕೊಂಡೀನಿ. ದೇವರೇ, ತಲೆ ನೋವಿಸ್ತಾ ಇದ್ದರೆ ಸಾಕಪ್ಪ ಅನ್ನಂಗಾಗೈತಿ ನನಗೆ. ಆಮೇಲೆ ಅತ್ತಿ ಬಂದಾರ್ರಿ, ಒಬ್ಬೇಕೆ ಕುಂದಿರ್ತೀನಿ, ಅದ್ರಾಗ ಮನಸ್ಸು ಬರಲ್ಲ ಅಂತ ಹೇಳ್ಬಿಟ್ಟು ನೋಡಿರಿ ನಮ್ಮ ಅತ್ತಿ ಬಂದ ಕುಂತಾಳೆ. ನಮ್ಮ ಅತ್ತಿ ಅವತ್ತು ಹುಡುಗರು ಹೋಗೋ ದಿನಾನೇ ಬಂದರು. ನಮ್ಮ ಅತ್ತಿನೂ ಊರಿಗೆ ಹೋಗಿದ್ದರ್ರಿ. ಅವ್ರೂ ಮಾನಮಿ ಹಬ್ಬಕ್ಕಂತೆ ಹೋದವ್ರು. ಮಾನಮಿ ಹಬ್ಬ, ದೀಪಾವಳಿ ಹಬ್ಬ ಎರಡೂ ಮುಗಿಸ್ಕೊಂಡು ಬಂದರು. ಮಾತಾಡಿಸ್ತೀನಿ ಬರ್ರಿ ಅವ್ರಿಗೆ ಸ್ವಲ್ಪ. ನೋಡ್ರಿ, ಕುಂತಾಳೆ ನಮ್ಮ ಅತ್ತಿ, ಬಂದಾಳ ಊರ್ಲಿಂದ, ಮಾತಾಡ್ತಾ ಅಂತ ನೋಡ್ರಿ ನಿಮ್ಮ ಕೂಡ. ನಮಸ್ಕಾರ ರೀ ಎಲ್ಲರೂ. ಎಲ್ಲ ಆರಾಮ, ನೀವು ಆರಾಮಿರಿ? ನಾವು ಇಷ್ಟು ದಿನ ಊರಿಗೆ ಹೋಗಿದ್ದೆವು, ಮಾನಿ ಸೋಮವಾರ ಬಂದೀವಿ. ಆಯ್ತು ರೀ, ಏನು ಮಾತೇನು ಆಡೋದು. ನಾವು ಆರಾಮೀವಿ, ನೀವು ಆರಾಮಿರಿ. ಆಯ್ತು, ಮತ್ತೇನು ಮಾತಾಡೋ. ಮಾನಮ್ಮ ಹಬ್ಬ ಹೆಂಗೈತೆ ಅಲ್ಲಿ? ಅಲ್ಲಿ ಮಾನವ ಹಬ್ಬ ಚಲೋನೇ ಆಯ್ತು. ಅಲ್ಲಿನ ಚಲೋನೇ ಆಯ್ತು. ಮಾನವ ಹಬ್ಬ ಚಲೋ ಆಯ್ತು, ದೀಪಾವಳಿ ಹಬ್ಬ ಚಲೋ ಆಯ್ತು. ಎಲ್ಲ ಹಬ್ಬನೂ ಎಲ್ಲ ರೊಕ್ಕ ರೂಪಾಯಿ ಎಲ್ಲ ಇದ್ರೆ ಎಲ್ಲ ಹಬ್ಬನೂ ಚಂದ ಆತ, ಹುಣಿನೂ ಚಂದ ಆತ. ಎಲ್ಲನೂ ಚಲೋನೇ ಚಂದೇ ಆಗ್ಯಾವ ನೋಡ್ರಿ. ಎಲ್ಲ ಚಂದೇ ಆಗ್ಯಾವ. ಎಲ್ಲ ನಾವು ಅಲ್ಲಿನೂ ಹಬ್ಬ ಮಾಡಿದೆವು. ದೀಪಾವಳಿ ಹಬ್ಬ ಆಯಿತು, ಮಾನವ ಹಬ್ಬ ಆಯಿತು, ಎಲ್ಲನೂ ಮಾಡೀವ್ರಿ. ಆಯ್ತೇನ ಇನ್ನೇನದ ಮುಂದೆ ಏನು ಮಳೆ ರಾಜ ಅಂತಾರೆ. ದಿನ ಬರೋನೇ ಬರ್ತಾನ. ಏನು ಈ ಥಂಡಿ ದಿನ ಬರೋದು ಏನಂದ್ರೆ ಮಳೆ ಹತ್ಕೊಂಡು ಕುಂತದ, ಕುದಿ ಉಬಾರ ಎಲ್ಲ ಹೆಚ್ಚಿಗೆ ಆಲಕತ್ತದ. ಈ ಥಂಡಿ ದಿನ ಬರೋದಿತ್ತು, ಈಗ ಮಳೆಗಾಲ ಹೆಚ್ಚಾಗಿಬಿಟ್ಟದ ಈ ವರ್ಷಿನ ಕಾಲದಾಗ. ಏನು ಮನಾರ ಮತ್ತು ಹತ್ತಿ ಹಾಕ್ಯಾರ, ತೊಗರಿ ಹಾಕ್ಯಾರ, ಎಲ್ಲ ಒಟ್ಟು ಲಾಸ್ ಆಗಿ ಹೋಗ್ಯಾವ. ರೈತರದು ಗುಳ್ಯಾಡ್ತಾರ. ರೈತರು ಚಂದ ಇಲ್ಲದ ರೈತರದು. ಈ ಕಡೆ ನೋಡೇ ಮಾತಾಡ. ರೈತರು ಏನು ಮಾಡ್ಬೇಕು, ಎಲ್ಲ ಹೋಗ್ಯಾವ.
ಎಲ್ಲ ಒಟ್ಟು ಭಾಳ ಲಾಸ್ ಆಗ್ಯಾವ. ಭಾಳ 300 ರೂಪಾಯಿ ಕೂಲಿದವ್ರಿಗೆ ಕೊಡ್ಬೇಕಾ ಏನು ಬಂದೊಟ್ಟು ಲಾಗೋಡಿ ಏನದ, ಅದಕ್ಕೆ ಸಾಲಾರ್ದಂಗೆ ಆಗ್ಯದತ್ತ ವಿಚಾರ ಮಾಡ್ತಾರೆ. ಏನು ಮಾಡೋದೇನದ ಆದೊಟ್ಟು ಬಂದೊಟ್ಟು ಏಟು ಬಂದೊಟ್ಟು ಅವ್ರಿಗೆ ಆಗಲ್ದಕ್ಕತ್ತೇಕೆ ನಡ್ಸ್ಯಾರ ನೋಡ್ರಿ. ಏನು ಮಾಡ್ತಾರಿನ್ನ, ಏನು ಮಾಡೋದಿನ್ನ, ಎಲ್ಲ ದೊಡ್ಡ ಹೈರಾಣ ಅದ. ಈ ವರ್ಷಿನ ಕಾಲದಾಗ ಪಾರ ಆಗ್ಬೇಕಾದ್ರೆ ಭಾಳ ಬಿರ್ಸದ. ಮುಂದಿನದವರೆ ಬೆಳಿಗ್ಗೆರೆ ಚಲೋ ಮಾಡ್ಬೇಕು. ಅದೇ ಬಿಳ್ಜೋಳ ಗೋಧಿ ಕಡ್ಲಿಯರೆ ಬಿತ್ತಾರೆ, ಅದನ್ನು ಚಲೋ ಆಗ್ಬೇಕು ಪಾಡ. ಹಿಂಗೆ ಮಳೆ ಹತ್ತಿದ್ರೆ ಯಾವ ಗೋಧಿನೂ ಆಗಲ್ಲ, ಕಡ್ಲಿನೂ ಆಗಲ್ಲ. ಮತ್ತು ಮಳೆ ಹತ್ತಿತ್ತಂದ್ರೆ ಯಾವುದು ಯಾವ ಮಾಲೂ ಆಗಲ್ಲ. ಏನು ಮಾಡ್ತಾರೆ ಇವು ಒಕ್ಕಲಿಗರ್ದು ಚಂದ ಇಲ್ಲದು, ಒಕ್ಕಲಿಗರ ಹಣೆ ಬರ. ಏನು ಮಾಡೋದು ನೋಡ್ರಿ, ಹಂಗೆ ಹೋಗೋದೆ. ಮತ್ತು ಯಾವ ಮಾಡೋದೇನ ಹ್ಯಾಂಗೇನ ಹಾಕೋದೇನು ಭೂಮಿ ಏನು ಬೀಳು ಹಾಕೋದಿರ್ತದ. ಏಟು ಬಂದೋಟು ಬೈತು ದೇವ್ರು ಏಟು ಕೊಡ್ತಾನ, ಏಟಿಲ್ಲ ಶರಣ ಬಸಪ್ಪ ಏಟು ಕೊಟ್ಟರು ತೊಗೊಂಡ್ಕೆ ಕುಂದ್ರದು. ಮತ್ತು ಏನು ಮಾಡ್ತಾರೆ, ದೊಡ್ಡ ಹೈರಾಣದ ಎಲ್ಲ. ಈ ವರ್ಷದಿಂದ ಪಾರ ಆಗ್ಬೇಕಾದ್ರೆ ಏನು ಮಾಡ್ತಾರೆ ಎಲ್ಲ ನಿಮ್ಮ ಕಡೆಗೆ ಅಂತಾರೆ ನಮ್ಮ ಬಿತ್ತೋದಿಲ್ಲ ಬೆಳೆಯೋದಿಲ್ಲ. ಮಳೆ ಎಲ್ಲ ಕಡೆಗೆ ಮಳೆ, ಎಲ್ಲ ಕಡೆ ಮಳೆ ಆದ, ಎಲ್ಲ ಕಡೆ ಬಿತ್ತಾರ ಬೆಳಿತಾರ. ಕರ್ನಾಟಕ ಎಲ್ಲ ಜಗತ್ತೆ ಎಲ್ಲಕ್ಕ ಮಳೆ ಮುಚ್ಚಿ ಹಾಕಿಬಿಟ್ಟಾನ ಮಳೆ ರಾಜ. ನಮ್ಮ ಕಡೆ ಬೆಳೆದ ಮಾಲನೇ ನಿಮ್ಮ ಕಡೆಗೆ ಹೋಗಿ ಬರೋದು. ಏನು ಮಾಡ್ತಾರೆ, ನಮ್ಮದು ಹೈರಾಣ ಆಗ್ಯದ. ಒಂದು ವರ್ಷ ಹೈರಾಣ ಆಗ್ಯದ, ಒಂದು ವರ್ಷ ಚಲೋ ಬೆಳಿತಾನೆ. ವರ್ಷನೂ ಚಲೋನೇ ಇರಲಿ, ವರ್ಷನೂ ನಾವೆಲ್ಲ ಚಲೋನೇ ಇರಲಿ, ಹೋಳ್ಗೆ ಹುಗ್ಗಿನೇ ಉಣ್ಬೇಕು ಅಂತೀವಿ ದಿನ. ಪರಮಾತ್ಮಗೆ ಇದು ಆಗ್ಬೇಕಲ್ಲ, ಅವ ಏಟು ಕೊಡ್ತಾನೆ ಆಟ ಕೊಟ್ಟಾಟ ಊಟ ಮಾಡ್ಕೆ ಕುಂದ್ರದ. ಮತ್ತು ಏನು ಮಾಡ್ತಾರೆ, ಹೆಚ್ಚಿನ ದೊಡ್ಡ ಭಾಳ ಬಿರ್ತದ. ಏನು ಮಾಡ್ತೀವಿ, ವರ್ಷನೂ ಹುಟ್ಟಿದೋಸ ಮಕ್ಕಳು ನಮಗೆ ಇರಲಿ ಅಂತಂದ್ರೆ ಹ್ಯಾಂಗೆ ಇರ್ತಾರೆ. ಒಂದು ವರ್ಷ ಒಂದು ವರ್ಷ ಚಲೋನೇ ಬೆಳೀತು, ಒಂದು ವರ್ಷ ಹಿಂಗಾಯ್ತು, ಒಂದು ವರ್ಷ ಹಂಗಾಗಿ ಹೋಗೋದು. ಮತ್ತು ಯಾಕಡೆನ ಮರ್ತೆಗೆದ್ದು ಕೇಳಿ ಹೋಗೋದು. ಮತ್ತು ಏನು ಮಾಡ್ತಾರೆ ಈಗದ ನೋಡವ ಯವ್ವ ಎಲ್ಲ ಭಾಳ ಇದು ಅದ ರೀ, ಹೈರಾಣ ಅದ ಜನರು. ಏನು ಅಂದ್ರೆ ಆಗಿನ ಕಾಲದಾಗ ಹೈರಾಣ ಇತ್ತು. ಈಗಿನ ಕಾಲದಾಗ ಏನು ಹೈರಾಣ ಇಲ್ಲ. ಗೌರ್ಮೆಂಟ ಅಕ್ಕಿ ಗೋಧಿ ಎಲ್ಲ ಹಂಚ್ತಾರೆ, ಜೋಳ ಕೊಡ್ತಾರೆ. ಅದನ್ನು ಸುಮ್ಮಿಟ್ಟು ಊಟ ಮಾಡ್ಕೊತ ಅನ್ನಾರೇ ಕುದಿಸ್ಕೊಂಡು ತಿಂತದ ಜನ. ಈಗಿನ ಕಾಲದಾಗ ಏನು ತೊಂದರೆ ಇಲ್ಲ, ಕೂಲಿ ಮಾಡೋರ್ದು ತೊಂದರೆ ಇಲ್ಲ. ರೈತ ಬೆಳೆದ ಒಬ್ಬನಿಗೆ ತೊಂದರೆ, ರೈತ ಬೆಳೆದ ಮಾಲ ಕೈಗೆ ಹತ್ಲಾರ್ದ ರೈತಂದ ತೊಂದರೆ, ರೈತಂದು ಭಾಳ ತೊಂದರೆ ಅದ. ರೈತ ಒಟ್ಟು ಎಲ್ಲ ಹಾಕ್ಬೇಕಲ್ಲ, ಗೊಬ್ಬರ ಹಾಕ್ಬೇಕು, ಬೀಜ ಹಾಕಬೇಕು, ಎಲ್ಲ ಎಣ್ಣೆ ಪುಡಿ ಹುಳ ಬಂದು ಹಂಗೆ ಬಂದು ಹಿಂಗೆ ಬಂದು ಅಂತೇಳಿ ರೈತ ಒಟ್ಟು ರೀತಿಯಲ್ಲಿ ಕೊಂಡು ಹೊಲಕ್ಕೆ ಹಾಕಿ ಚಂದ ಮಾಲ್ ಬತ್ತಂದ್ರೆ ಎಲ್ಲರಿಗೂ ಚಂದ. ರೈತನಿಗೂ ಹೀಗಾಗ್ತದ, ಹಾಕಿದಕ್ಕೂ ಬೆಳಸು ಬತ್ತು ಚಲೋ ಆಯಿತು ಅಂತಾನ. ಮತ್ತು ಹಿಂಗಾಯ್ತು ಅಂದ್ರೆ ಭಾಳ ಹೈರಾಣ ಅದ. ಬರಲಿಲ್ಲ ಮಾಲ ಅಂತಂದ್ರೆ ಭಾಳ ಹೈರಾಣ ಅದ. ಹ್ಯಾಂಗನ ಬಡ ಜನರು ಹ್ಯಾಂಗನ ಬದುಕ್ತಾರ ಅಂದ್ರೆ ರೈತಂದು ಭಾಳ ತೊಂದರೆ ಅದ. ಏನು ಮಾಡೋದು ಹಂಗೆ ಹೋಗೋದು. ಏನು ಮಾಡೋದಿನ್ನ ಎಲ್ಲ ರೀತಿಲಿ ಎಲ್ಲನೂ ನಮಗೆ ದೇವ್ರು ಎಲ್ಲ ರೀತಿ ಚಲೋ ಕೊಡ್ಲಿ ಅಂತಂದ್ರೆ ಚಲೋ ಹ್ಯಾಂಗೆ ಕೊಡ್ತಾನೆ. ಒಂದು ವರ್ಷ ಕೊಡ್ತಾನೆ, ಒಂದು ವರ್ಷ ಕೊಡೋಂಗಿಲ್ಲ. ಈಗ ಮಾಡ್ಕೊತ ಹೋಗೋದು ನೋಡ್ರಿ. ಮತ್ತು ಏನು ಮಾಡೋದಿನ್ನ ಎಲ್ಲ ಕಡೆ ತೊಂದರೆ ಅದ, ಎಲ್ಲ ಭಾಳ ಹೈರಾಣ ಅದ. ಏನು ಹಂಗೆ ಹೋಗೋದೇ ನೋಡ್ರಿ. ಮತ್ತು ಏನು ಮಾಡೋದೇನ. ಓಕೆ ಸ್ನೇಹಿತರೆ, ಅತ್ತಿ ಬಂದಿಂದ ತೋರಿಸಿದ್ದಿಲ್ಲ ವಿಡಿಯೋದಾಗ. ನಾವು ವಿಡಿಯೋನೇ ಮಾಡಿಲ್ಲ. ಹುಡುಗರು ಹೋದ ಬಳಿಕ ನಾವು ವಿಡಿಯೋನೇ ಮಾಡೇ ಇಲ್ಲ. ಯಾಕಂದ್ರೆ ಭಾಳ ಹಳಾಯ್ತು ಮಕ್ಕಳು ಹೋದಿಂದ. ಒಂದು ತಿಂಗಳ ತನಕ ನನ್ನ ಜೊತೆಗಿದ್ರು. ಆ ಕಡೆ ಈ ಕಡೆ ಇವಾಗ ಫೋನ್ ಹಚ್ಚಿದ್ರೆ ನನ್ನ ಕಣ್ಣ ನೀರು ಬಂದಂಗೆ ಆಗ್ತಾವೆ. ಏನು ಮಾಡ್ತೀರಿ, ಜೀವ ಹಳಾಗಿ 2-3 ದಿನ ವಿಡಿಯೋನೇ ಮಾಡಿಲ್ಲ ನಾನು. ಸುಮ್ಮನೆ ಬಟ್ಟೆ ಹೊಲಿಯೋದು ಕುಂದ್ರೋದು ಇಷ್ಟೇ ಮಾಡಿದ್ದೆ. ಇವತ್ತು ಮಾಡಿದ್ರೆ ಆಯ್ತು ಅಂಥೇಳಿ ಅತ್ತಿನೂ ತೋರಿಸಿದ್ದಿಲ್ಲ ಬಂದ ಬಳಿಕ. ಅದಕ್ಕೆ ಮಾತಾಡ್ಸಿದ್ರಾಯ್ತು ಅಂಥೇಳಿ ಮಾತಾಡ್ಸಿದ್ವಿ ನೋಡಿರಿ. ಓಕೆ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಇದೊಂದು ಸಣ್ಣದು ವಿಡಿಯೋ ಆಗಿರ್ತೈತಿ, ಚಿಕ್ಕ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅತ್ತಿ ಬಂದಾಗಲಿ ಅತ್ತಿ ಕಡೆಯಿಂದ ಮಾತು ಹೇಳಿಸ್ತೀನಿ. ಒಂದು ಮಾತು ಹೇಳ್ತಾಳೆ ನಮ್ಮ ಅತ್ತಿ.